ನಮಸ್ತೆ ಮಕ್ಕಳೇ, ವಿದ್ಯಾರ್ಥಿಗಳೇ. ಈ ದಿನ ಕನ್ನಡ ಸಾಹಿತ್ಯ ಚರಿತ್ರೆ ಭಿನ್ನ ಘಟ್ಟಗಳ ಬಗ್ಗೆ ತಿಳ್ಕೊಳ್ಳೋಣ. ಕನ್ನಡ ಸಾಹಿತ್ಯ ಬೆಳೆದು ಬಂದ ಬಗ್ಗೆಯನ್ನು ಈ ಮುಂದಿನ ಪಟ್ಟಿಯಲ್ಲಿ ವಿವರಿಸಲಾಗಿದೆ ಅಂತ ಇದೆ. ನಾನಿಲ್ಲಿ ಈ ರೀತಿ ವಿವರಿಸ್ಕೊಂಡು ಹೋಗಿದ್ದೀನಿ. ಆ ಒಂದು ಘಟ್ಟ ಅಂದರೆ ಪೀರಿಯಡು ಅಥವಾ ಆ ಒಂದು ಸಮಯ, ಯುಗ ಅಂತಾರಲ್ಲ, ಆ ಥರ ಆಗುತ್ತೆ. ಇಲ್ಲಿ ನಮ್ಮ ಒಂದು ಸಾಹಿತ್ಯದಲ್ಲಿ ಮೊದಲನೇ ಘಟ್ಟದಲ್ಲಿ ಏನಿದೆ ಅಂದರೆ, ಮೊದಲನೇ ಘಟ್ಟ ಪೂರ್ವದ ಹಳೆಗನ್ನಡ ಅಂತ ಹೇಳ್ತೀವಿ. ಪೂರ್ವದ ಅಂದರೆ ಪೂರ್ವ ದಿಕ್ಕು ಅಲ್ಲ, ಪೂರ್ವದ ಅಂದರೆ 10ನೇ ಶತಮಾನಕ್ಕಿಂತಲೂ ಮೊದಲು ಅಂತ ಅರ್ಥ. ಅದರ ಅರ್ಥ ಕಾಲ, ಯಾವ ಕಾಲದಲ್ಲಿ ಈ ಒಂದು ಹಳೆಗನ್ನಡ ಪೂರ್ವದ ಹಳೆಗನ್ನಡ ಯಾವ ಕಾಲದಲ್ಲಿ ಅಂದರೆ 10ನೇ ಶತಮಾನಕ್ಕಿಂತ ಪೂರ್ವ. ಅದಕ್ಕೆ 10ನೇ ಶತಮಾನಕ್ಕಿಂತ ಮೊದಲು ಪ್ರಾರಂಭಗೊಂಡಿದ್ದ ಸಾಹಿತ್ಯಕ್ಕೇನಂತ ಹೇಳ್ತೀವಿ, ಪೂರ್ವದ ಹಳೆಗನ್ನಡ ಅಂತ ಹೇಳ್ತೀವಿ. ಯುಗ ಯಾವುದಪ್ಪ ಅಂದರೆ ಪಂಪ ಪೂರ್ವ ಯುಗ. ಅಂದರೆ ಆದಿಕವಿ ಪಂಪ ಪ್ರಾರಂಭ ಬಂದು ಸಾಹಿತ್ಯವನ್ನು ರಚಿಸೋಕ್ಕಿಂತ ಮೊದಲು ಪ್ರಾರಂಭ ಆಗಿರೋದು. ಆ ಯುಗಕ್ಕೇನಂತ ಹೇಳ್ತೀವಿ, ಪಂಪ ಪೂರ್ವ ಯುಗ ಅಂತ ಹೇಳ್ತೀವಿ. ಛಂದಸ್ಸು ಅಂದರೆ ನಿಮಗೆ ಏನಪ್ಪ ಅಂದರೆ ಒಂದು ಪದ್ಯದ ಸ್ವರೂಪ ಅಥವಾ ಅದು ಒಂದು ಪದ್ಯದ ಸ್ವರೂಪವನ್ನು ವಿವರಿಸುವ ಶಾಸ್ತ್ರ ಅಂತಾರಲ್ಲ, ಅದಕ್ಕೆ ಛಂದಸ್ಸು ಅಂತ ಹೇಳ್ತೀವಿ. ಆ ಒಂದು ಇದನ್ನು ಯಾವ ಒಂದು ಇದರಲ್ಲಿ ಬರೆದ್ರು ಅಂದರೆ ಸಂಸ್ಕೃತ ಮತ್ತು ಪ್ರಾಕೃತ ಅಂತ ಎರಡು ಇದರಲ್ಲಿ ಬರೆದ್ರು. ಪ್ರಾಕೃತ ಅಂದರೆ ಸಹಜವಾದ ಸಂಸ್ಕರಿಸದ ಬರಹ ಅಂತ. ಅದು ಏನಂದರೆ ಸಂಸ್ಕೃತಕ್ಕೆ ಸಂಬಂಧಪಟ್ಟ ಸಂಸ್ಕೃತದಲ್ಲೂ ಆ ಒಂದು ಕಾಲದಲ್ಲಿ ಬರೆದಿದ್ದಾರೆ ಕೃತಿಗಳನ್ನು. ಹಾಗೂ ಪ್ರಾಕೃತವಾಗಿಯೂ ಬರೆದಿದ್ದಾರೆ, ಸಹಜವಾದ ಒಂದು ಸಂಸ್ಕೃತವನ್ನು ಅದಲ್ಲಿ ಇದು ಮಾಡಿದ್ದಾರೆ. ಎರಡನೇ ಘಟ್ಟ ಅಂದರೆ ಎರಡನೇ ಯುಗ ಯಾವುದಪ್ಪ ಅಂದರೆ ಹಳೆಗನ್ನಡ. ಪೂರ್ವ ಹಳೆಗನ್ನಡಕ್ಕಿಂತ ಮೊದಲು ಹಳೆಗನ್ನಡ ಯುಗಕ್ಕಿಂತ ಮೊದಲು ಪೂರ್ವದ ಹಳೆಗನ್ನಡ ಆಯಿತಾ, ಮೊದಲನೇದು. ಈಗ ಅದರ ಎರಡನೇದೇನು ಹಳೆಗನ್ನಡ. ಇದು 10ರಿಂದ 12ನೇ ಶತಮಾನದವರೆಗೆ ನಡೀತು. ಈ ಯಾವುದೋ ಹಳೆಗನ್ನಡದ ಒಂದು ಯುಗ. ಈ ಯುಗಕ್ಕೇನಂತ ಹೇಳ್ತೀವಿ ಅಂದರೆ ಪಂಪ ಯುಗ ಅಂತ ಹೇಳ್ತೀವಿ. ಆ ಪಂಪ ಯುಗದಲ್ಲಿ ಯಾವ ರೀತಿ ಬರಹಗಳು ಇದ್ವು ಅಂದರೆ ಚಂಪು ವೃತ್ತ ಮತ್ತು ಕಂದ ಪದ್ಯ. ಚಂಪು ಕಾವ್ಯ ಅಂದರೆ ಏನಪ್ಪ ಅಂದರೆ ಗದ್ಯ ಮಿಶ್ರವಾದ ಒಂದು ಕಾವ್ಯ ರೂಪಕ್ಕೆ ಚಂಪು ಅಂತ ಹೇಳ್ತೀವಿ. ಆ ಚಂಪು. ಕಂದ ಅಂದರೆ ಕಂದ ಪದ್ಯ ಅಂದರೆ ಮಾತ್ರಗಣಬದ್ಧವಾದ ಒಂದು ಅರ್ಥ ಸಮವೃತ್ತವಾಗಿರುತ್ತದೆ. ಮಾತ್ರಗಣಗಳ ಇದರಿಂದ ಅದನ್ನು ತಯಾರಿಸಿದಂತಹ ಒಂದು ಕವನ ಬರಹಕ್ಕೆ ಕಂದ ಅಂತ ಹೇಳ್ತೀವಿ. ಚಂಪು ವೃತ್ತ ಮತ್ತು ಕಂದ ವೃತ್ತವನ್ನು ಮಾಡ್ಕೊಂಡಿದ್ದಾರೆ. ನೆಕ್ಸ್ಟು ಅದಾದಮೇಲೆ ಮೂರನೇ ಘಟ್ಟ ಯಾವುದು ಅಂದರೆ ನಡುಗನ್ನಡ. ಮೂರನೇದು ನಡುಗನ್ನಡ. ಅದರ ಕಾಲ ಯಾವ ಕಾಲದಲ್ಲಿ ಇದು ಯಾವ ಕಾಲದಿಂದ ಯಾವ ಕಾಲದವರೆಗೂ ಇತ್ತು ಅಂದರೆ 12ನೇ ಶತಮಾನ. ಅಲ್ಲಿ 12ನೇ ಶತಮಾನಕ್ಕೆ ಮುಗಿದೋಯ್ತು ಹಳೆಗನ್ನಡ, ಪಂಪಯುಗ. ಪಂಪಯುಗದ ನಂತರ ನಡುಗನ್ನಡ ಬಂತು. ಅದು 12ರಿಂದ 15ನೇ ಶತಮಾನದವರೆಗೂ ಬಂತು. ಆ ಒಂದು ಸಮಯಕ್ಕೆ ಬಸವಯುಗ ಅಂತ ಹೇಳ್ತೀವಿ. ಆ ಸಮಯಕ್ಕೆ ಏನಂತೀವಿ, ಬಸವಯುಗ. ಅಲ್ಲಿ ಛಂದಸ್ಸು ಅಂದರೆ ಅಲ್ಲಿ ರಚನೆಯಾಗಿರುವಂತಹ ಕಾವ್ಯಗಳಾಗಲಿ ಕವನಗಳಾಗಲಿ ಅದು ಒಂದು ಛಂದಸ್ಸು ಇದೆಯಲ್ಲ, ಅದಕ್ಕೇನಂತೀವಿ ಅಂದರೆ ವಚನ ಅಂತ ಹೇಳ್ತೀವಿ. ಹಾಗೆ 4ನೇ ಘಟ್ಟ ಅಂದರೆ ಅದು ನಡುಗನ್ನಡನೇ. ಆ ನಡುಗನ್ನಡದಲ್ಲಿ 4ನೇ ಇದು ಘಟ್ಟ ಬಂದು ಯಾವ ಒಂದು ಕಾಲದಿಂದ ಪ್ರಾರಂಭ ಆಯಿತು ಅಂದರೆ 15ರಿಂದ 18ನೇ ಶತಮಾನದವರೆಗೂ ನಡೆಯಿತು. ಅದು ಇದನ್ನು ಮೊದಲನೇ ನಡುಗನ್ನಡದಲ್ಲಿ 12ರಿಂದ 15ನೇ ಶತಮಾನ ಆಯಿತು. ಎರಡನೇ ನಡುಗನ್ನಡದ ಒಂದು ಕಾಲ ಇದೆಯಲ್ಲ, ಅದು 15ರಿಂದ 18ನೇ ಶತಮಾನದವರೆಗೂ ನಡೀತು. ಈ ಒಂದು ಕಾಲಘಟ್ಟಕ್ಕೆ ಏನಂತ ಹೇಳ್ತೀವಿ, ಕುಮಾರವ್ಯಾಸ ಯುಗ ಅಂತ ಹೇಳ್ತೀವಿ. ಅಲ್ಲಿ ಬರೆದಂತಹ ಕವನ ಆಗಲಿ ಕಾವ್ಯ ಆಗಲಿ ಗದ್ಯ ಪದ್ಯ ಎಲ್ಲವೂ ಯಾವ ರೀತಿ ಬರಿತಾಯಿದ್ರು ಅಂದರೆ ಷಟ್ಪದಿ ಇದರಲ್ಲಿ ಬರಿತಾಯಿದ್ರು. ಅದರಲ್ಲಿ ಷಟ್ಪದಿಯಲ್ಲಿ ಷಟ್ಪದಿ ಅಂದರೆ 6 ಸಾಲುಗಳ ಕವನಗಳನ್ನು ಬರಿತಾಯಿದ್ರು.
ನೆಕ್ಸ್ಟು 5ನೇ ಘಟ್ಟ ಈಗ ಬಂದಾಗ 5ನೇ ಘಟ್ಟ ಹೊಸಗನ್ನಡ. ಈ ಹೊಸಗನ್ನಡ ಯಾವತ್ತಿಂದ ಪ್ರಾರಂಭ ಆಯಿತು ಅಂದರೆ, ಯಾವಾಗ 18ನೇ ಶತಮಾನಕ್ಕೆ 2ನೇ ಹಳೆಯ ನಡುಗನ್ನಡ ಹೋಯಿತೋ ಆಗ ಹೊಸಗನ್ನಡ ಪ್ರಾರಂಭ ಆಯಿತು. ಆ ಕಾಲ 19ನೇ ಶತಮಾನದಿಂದ ಈವರೆಗೂ ನಡೀತಾನೆ ಇದೆ ಹೊಸಗನ್ನಡದ ಇದಕ್ಕೆ ಹೊಸ ಯುಗ ಅಂತ ಹೇಳ್ತೀವಿ. ಛಂದಸ್ಸು ಯಾವುದರಲ್ಲಿ ಅಂದರೆ ಆ ಪದ್ಯ ಕವನ ಯಾವುದೇ ಬರಹ ಆಗಲಿ ಅದು ಯಾವುದರಲ್ಲಿ ಆ ಗ್ರಂಥಗಳು ತಯಾರಾಗ್ತವೆ ಅಂದರೆ ಹೊಸ ಚಳುವಳಿ ಅಂತ ಹೇಳ್ತೀವಿ ಅದನ್ನ. ಈಗ ನಡೀತಾ ಇರೋ ಹೊಸಗನ್ನಡದ ಕಾಲಘಟ್ಟಕ್ಕೆ ಏನಂತೀವಿ, ಹೊಸ ಚಳುವಳಿ, ಹೊಸ ಯುಗ ಅಂತ ಹೇಳ್ತೀವಿ. ಇಷ್ಟು ನಮ್ಮ ಕನ್ನಡದ ಸಾಹಿತ್ಯವು ಯಾವ ರೀತಿ 5 ಘಟ್ಟಗಳಲ್ಲಿ ಭಾಗಗಳಾಗಿ ಮಾಡಿ ಅದನ್ನು ಈ ರೀತಿ ಮಾಡಿದ್ದಾರೆ. ಆ ಘಟ್ಟದಲ್ಲಿ ಯಾವ ರೀತಿ ಯಾವ ಭಾಷೆಗಳನ್ನು ಯಾವ ರೀತಿ ಮಾಡಿದ್ದಾರೆ ಅಂತ ತಿಳ್ಕೊಂಡಿದ್ದಾಯಿತು. ಇಷ್ಟು ಈ ಘಟ್ಟಗಳ ಬಗ್ಗೆ ಗಮನ ಇಟ್ಟು ನೀವು ಕೇಳಿರ್ತೀರ. ಹಾಗೂ ಇದರಲ್ಲಿ ನೀವು ಬೇರೆ ಕಡೆ ಕೇಳಿರ್ತೀರ, ಶಾಲೆಗಳಲ್ಲೂ ಹೇಳಿರ್ತಾರೆ. ಅದರಿಂದನೂ ಇದರಲ್ಲಿ ಯಾವುದಾದ್ರು ಹೊಸದಾದ ಯಾವುದೋ ಇದಿದ್ದಾಗ ವಿಷಯ ನಿಮಗೆ ಸಿಕ್ಕಿದೆ ಅಂತ ಅನಿಸಿದ್ರೆ ಅದನ್ನು ನೋಟ್ ಮಾಡಿಕೊಂಡು ಕಲಿಯಲು ಪ್ರಯತ್ನ ಪಡಿ. ಇಷ್ಟು ಹೇಳಿ ಧನ್ಯವಾದಗಳು ಮಕ್ಕಳು.